ಹಲವರಿಗೆ ಹೊಟ್ಟೆ ಬೊಜ್ಜು ಕರಗಿಸುವುದೇ ಸವಾಲು. ಆ ನಿಟ್ಟಿನಲ್ಲಿ ಉದರ ಸುತ್ತುವರಿದ ಕೊಬ್ಬು ಕರಗಿಸಲು ಈ ಮಸಾಲೆ ಸೇವಿಸಿ ಪ್ರಯೋಜನ ಪಡೆದುಕೊಳ್ಳಿ. ಉದರ ಸುತ್ತುವರಿದ ಬೊಜ್ಜನ್ನು ಹೀಗೆ ಇಳಿಸಿ. ಹೊಟ್ಟೆಯ ಕೊಬ್ಬು ಕರಗಿಸಲು ಈ ಮಸಾಲೆ ಸೇವಿಸಿ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೈನಂದಿನ ಜೀವನ ಶೈಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ಕಂಡಿದೆ. ಕೆಲವರು ಆರೋಗ್ಯಕರವಾಗಿ ತೂಕ ಇಳಿಸಿಕೊಂಡು ದೇಹವನ್ನ ಫಿಟ್ ಆಗಿ ಇರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಹಲವರು ತಮಗಿಷ್ಟವಾದ ಆಹಾರಗಳನ್ನ ಸೇವನೆ ಮಾಡುತ್ತಾ ಜೀವನ ಕಳೆಯುತ್ತಿದ್ದಾರೆ. ಇದು ಸಾಮಾನ್ಯ ಅನಿಸಿದ್ರೂ ಕೂಡ ಈಗೀಗ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವುದನ್ನ ನಾವು ಮರೆಯುವಂತಿಲ್ಲ. ಅಧಿಕ ತೂಕ, ಅದರಲ್ಲಿಯೂ ಹೊಟ್ಟೆಯ ಸುತ್ತ ಬೊಜ್ಜು ಬರುವ ಸಮಸ್ಯೆ ಹೆಚ್ಚಾಗ್ತಿದೆ. ಸರಿಯಾದ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ಇದರಿಂದ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ. ಇಲ್ಲವಾದಲ್ಲಿ ಇದು ದೇಹದ ಸೌಂದರ್ಯವನ್ನ ಕುಂದಿಸುವುದು ಮಾತ್ರವಲ್ಲ, ಜೊತೆಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಏನ್ ಮಾಡಬೇಕು? ಇಲ್ಲಿದೆ ನೋಡಿ ಮಾಹಿತಿ. ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಪ್ರಕೃತಿಯಲ್ಲಿಯೇ ಪರಿಹಾರ ಅಡಗಿರುತ್ತೆ. ಆದ್ರೆ ಅದರ ಬಗ್ಗೆ ಗಮನ ಹರಿಸುವ ಜಾಣ್ಮೆ ನಮ್ಮದಾಗಿರಬೇಕು. ಪ್ರಕೃತಿಯಲ್ಲಿ ಸಿಗುವ ಹಲವಾರು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳಲ್ಲಿ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ಅಡಕವಾಗಿದೆ. ಅಲ್ಲದೆ ಇದರ ನಿಯಮಿತ ಸೇವನೆ ಮಾಡೋದ್ರಿಂದ ದೇಹ ಆಯಾಸಗೊಳ್ಳದೆಯೇ ಹೆಚ್ಚುವರಿ ಪ್ರಮಾಣದ ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ. ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳ ಬಗ್ಗೆ ಹೇಳೋದಾದ್ರೆ, ನೀವು ವಿಭಿನ್ನ ರೀತಿಯ ಆಹಾರ ಕ್ರಮಗಳನ್ನು ಪ್ರಯತ್ನಿಸಿ ಆಯಾಸಗೊಂಡಿದ್ದರೆ ಅಥವಾ ವ್ಯಾಯಾಮ ನಿಮಗೆ ಅಪೇಕ್ಷಣೀಯ ಫಲಿತಾಂಶ ತರದಿದ್ದರೆ ಬೇರೆ ರೀತಿಯಲ್ಲಿ ಪರಿಹಾರ ಪಡೆದುಕೊಳ್ಳೋದು ಉತ್ತಮವೇ. ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಲು ನೀವು ನೈಸರ್ಗಿಕ ಮಾರ್ಗಗಳನ್ನು ಹುಡುಕುತ್ತಿದ್ದರೆ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ಹಾರ್ಮೋನುಗಳ ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುವ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳು ಇದನ್ನ ಸೇವನೆ ಮಾಡೋದ್ರಿಂದ ಸಿಗೋ ಪ್ರಯೋಜನ ಏನು, ಯಾವೆಲ್ಲ ಆ ಮಸಾಲೆಗಳು ನೋಡ್ತಾ ಹೋಗೋಣ. ಮೊದಲಿಗೆ ಕರಿಮೆಣಸು. ಸಾಮಾನ್ಯವಾಗಿ ಈ ಮಸಾಲೆಯ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತೆ. ಇದು ಅಡುಗೆಯ ರುಚಿಯನ್ನ ಹೆಚ್ಚಿಸುವುದಲ್ಲದೆ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ತಜ್ಞರು ಹೇಳುವ ಪ್ರಕಾರ ಈ ಕರಿಮೆಣಸು ಪೈಪರಿನ್ ಎಂಬ ಶಕ್ತಿಯುತ ಸಂಯುಕ್ತವನ್ನ ಹೊಂದಿರುತ್ತೆ. ಇದು ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಕೆಂಪು ಮೆಣಸು, ಮತ್ತೊಂದು ಈ ಬಗೆಯ ಮೆಣಸಿನಕಾಯಿಯನ್ನ ಅನೇಕ ಭಕ್ಷ್ಯಗಳಿಗೆ ಬಳಸಲಾಗುತ್ತೆ. ಇದು ಕ್ಯಾಪ್ಸೈಸಿನ್ ಎಂಬ ಸಂಯುಕ್ತವನ್ನ ಹೊಂದಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಒದಗಿಸುತ್ತೆ. ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸಬಹುದು, ಜೊತೆಗೆ ಕ್ಯಾಲೋರಿಗಳನ್ನು ಕೂಡ ಕಡಿಮೆ ಮಾಡಿ ತೂಕ ನಷ್ಟ ಮಾಡಿಕೊಳ್ಳಬಹುದು. ಇನ್ನು ಅರಿಶಿನ. ಇದರ ಪರಿಮಳ ಮತ್ತು ಬಣ್ಣದ ಜೊತೆಗೆ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾದ ಅರಿಶಿನದಲ್ಲಿ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿವೆ. ಇದು ಉರಿಯೂತದಿಂದ ಹಿಡಿದು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡುವವರೆಗೆ, ಹಾಗೆಯೇ ತೂಕ ನಷ್ಟಕ್ಕೆ ಸಹಕಾರಿ. ಇನ್ನು ದಾಲ್ಚಿನ್ನಿ. ಇದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಅಲ್ಲದೆ ತೂಕ ನಷ್ಟವನ್ನ ಹೆಚ್ಚಿಸುವುದು ಸೇರಿದ ಹಾಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ. ಇದು ಹಸಿವನ್ನು ಕಡಿಮೆ ಮಾಡಿ ಪದೇ ಪದೇ ಬೇಡದ ಆಹಾರಗಳ ಸೇವನೆ ಮಾಡೋದನ್ನ ತಪ್ಪಿಸುತ್ತೆ. ಇನ್ನು ಜೀರಿಗೆ. ಜೀರಿಗೆಯು ಮಸಾಲೆಗಳಲ್ಲಿ ತನ್ನ ವಿಶಿಷ್ಟವಾದ ಪರಿಮಳಕ್ಕೆ ಹೆಸರುವಾಸಿಯಾಗಿದೆ. ಜೊತೆಗೆ ತೂಕ ನಷ್ಟ ಮತ್ತು ಅನಾರೋಗ್ಯಕರ ಕೊಬ್ಬನ್ನು ಕರಗಿಸುವ ಸಾಮರ್ಥ್ಯವೂ ಸೇರಿದ ಹಾಗೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನ ಒಳಗೊಂಡಿದೆ. ಇನ್ನು ಏಲಕ್ಕಿ. ಅತ್ಯಂತ ದುಬಾರಿಯಾಗಿರುವ ಮಸಾಲೆ ಪದಾರ್ಥಗಳಲ್ಲಿ ಇದು ಒಂದು. ಇದು ತೂಕವನ್ನ ಆರೋಗ್ಯಕರವಾಗಿ ಕಡಿಮೆ ಮಾಡಿಕೊಳ್ಳಲು ಸೂಕ್ತ. ಇನ್ನು ಶುಂಠಿ. ಜೀರ್ಣಶಕ್ತಿ ಹೆಚ್ಚಿಸುವುದರಲ್ಲಿ ಶುಂಠಿಗಿಂತ ಮಿಗಿಲಾದ ಮಸಾಲೆ ಪದಾರ್ಥ ಇಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ಇದು ಗ್ಯಾಸ್ಟ್ರಿಕ್ ಕಿಣ್ವಗಳನ್ನ ಉತ್ತೇಜಿಸುತ್ತೆ, ಹೊಟ್ಟೆ ಖಾಲಿ ಮಾಡೋದನ್ನ ವೇಗಗೊಳಿಸಿ ಹಸಿವಾಗುವ ಭಾವನೆಗಳನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಸೊಂಟ ತೆಳ್ಳಗಿರಬೇಕು ಅಂತ ಬಯಸೋರು ಇದನ್ನ ಸೇವನೆ ಮಾಡಲೇಬೇಕು. ಇನ್ನು ಅಶ್ವಗಂಧ. ಇದು ಕಿಬ್ಬೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುವುದು ಸೇರಿದ ಹಾಗೆ ಆರೋಗ್ಯಕರ ತೂಕ ನಿರ್ವಹಣೆಗೆ ಸಹಕಾರಿ. ಪ್ರಮುಖವಾಗಿ ಈ ಎಲ್ಲ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನು ಸೇವಿಸುವುದರ ಹೊರತಾಗಿಯೂ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ನೀವು ವಾಕಿಂಗ್, ರನ್ನಿಂಗ್, ಈಜು ಅಥವಾ ನೃತ್ಯದಂತಹ ಏರೋಬಿಕ್ ವ್ಯಾಯಾಮವನ್ನ ಪ್ರಯತ್ನಿಸಬಹುದು. ಪಿಲೇಟ್ಸ್ ಅಥವಾ ಯೋಗವನ್ನ ಕೂಡ ಪ್ರಯತ್ನಿಸಬಹುದು. ನೀವು ದಿನದ ಹೆಚ್ಚಿನ ಸಮಯ ಕೆಲಸಕ್ಕಾಗಿ ಕುಳಿತರೆ ಇನ್ನುಳಿದ ಸಮಯದಲ್ಲಿ ಸಾಧ್ಯವಾದಷ್ಟು ತಿರುಗಾಡಿ, ಅಂದರೆ ನಡೆಯುವುದು, ಮೆಟ್ಟಿಲುಗಳನ್ನು ಹತ್ತುವುದು, ಸ್ಟ್ರೆಚಿಂಗ್ ವ್ಯಾಯಾಮ. ಈ ರೀತಿ ದೇಹಕ್ಕೆ ಸ್ವಲ್ಪ ಕೆಲಸ ಕೊಡಿ, ಬಳಿಕ ವಿರಾಮ ತೆಗೆದುಕೊಳ್ಳಬಹುದು. ಚುರುಕಾಗಿ
ಸರಿಯಾದ ವಾಕಿಂಗ್, ಜಾಗಿಂಗ್, ಓಟ, ಬೈಕಿಂಗ್, ಈಜು, ಕ್ರೀಡೆ, ಏರೋಬಿಕ್ ವ್ಯಾಯಾಮ ನಿಮಗೆ ಒಳ್ಳೆಯ ಫಲಿತಾಂಶ ನೀಡ್ತವೆ. ಅಲ್ಲದೆ ನೀವು ಆಹಾರದ ಬಗ್ಗೆಯೂ ಜಾಗರೂಕರಾಗಿರಬೇಕು. ಬೆಳಗಿನ ಉಪಹಾರಕ್ಕಾಗಿ ನೀವು ಏನು ತಿನ್ನುತ್ತೀರೋ ಅದು ನಿಮ್ಮ ಇಡೀ ದೇಹಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಮಧ್ಯಾಹ್ನದ ಊಟದವರೆಗೂ ನೀವು ಹೊಟ್ಟೆ ತುಂಬಿದ ತೃಪ್ತಿಯನ್ನ ಅನುಭವಿಸ್ತೀರಾ ಅಥವಾ ಆ ಮೊದಲೇ ಬೇಡದ ಆಹಾರಗಳನ್ನ ಸೇವನೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ನಿರ್ಧರಿತವಾಗಿರುತ್ತೆ. ಹೆಚ್ಚಿನ ಪ್ರೋಟೀನ್ ಹೊಂದಿರುವ ಉಪಹಾರ ಸೇವಿಸೋದು ಕಡು ಬಯಕೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ತೂಕ ನಷ್ಟಕ್ಕೆ ಮತ್ತು ಆರೋಗ್ಯಕರ ತೂಕ ನಿರ್ವಹಣೆಗೆ ಸಹಕಾರಿ. ಇನ್ನು ನಾವು ಈಗಾಗಲೇ ವಿವರಿಸಿದಂತಹ ಈ ಮಸಾಲೆಗಳ ಅತಿಯಾದ ಬಳಕೆ ಕೂಡ ನ್ಯೂನ್ಯತೆಗಳನ್ನ ಉಂಟು ಮಾಡಬಹುದು. ಮಸಾಲೆಯುಕ್ತ ಆಹಾರಗಳ ಅತಿಯಾದ ಬಳಕೆ ಜೀರ್ಣಾಂಗ ವ್ಯವಸ್ಥೆಗೆ ಕಿರಿಕಿರಿ ಉಂಟು ಮಾಡಬಹುದು. ಇದು ಎದೆಯುರಿ, ಆಸಿಡ್ ರಿಫ್ಲಕ್ಸ್ ಅಥವಾ ಹೊಟ್ಟೆ ಹುಣ್ಣುಗಳಿಗೆ ಕಾರಣವಾಗಬಹುದು. ಮೆಣಸಿನಕಾಯಿಯಂಥ ಕೆಲವು ಮಸಾಲೆಗಳು ಕೆಲವರಿಗೆ ಚರ್ಮದ ಕಿರಿಕಿರಿ ಅಥವಾ ಅಲರ್ಜಿಗೂ ಕಾರಣವಾಗಬಹುದು. ಕೆಲವು ಮಸಾಲೆಗಳ ಅತಿಯಾದ ಸೇವನೆಯು ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ, ಅಲ್ಲದೆ ಜೀರ್ಣಕಾರಿ ಅಸ್ವಸ್ಥತೆಗೂ ಕಾರಣವಾಗಬಹುದು. ಹೀಗಾಗಿ ಈ ಎಲ್ಲ ಮಸಾಲೆಗಳು ಕೂಡ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯೇ, ಆದ್ರೆ ನಾವದನ್ನ ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಅಷ್ಟೇ. ಹೀಗಾಗಿ ಮಿತ ಬಳಕೆ ಮುಖ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.